ಸರ್ ನಾನು ಆಗ್ಲೇ ಕೇಳ್ತಾ ಇದ್ದೆ ಸರ್, ಎಲ್ಲರ ಜೊತೆಲೂ ಸಿನಿಮಾ ಆ್ಯಕ್ಟ್ ಮಾಡಿದ್ದೀರಾ, ಸುದೀಪ್ ಸರ್ ಜೊತೆ ಒಬ್ಬರ ಜೊತೆ ನೀವು ಆ್ಯಕ್ಟ್ ಮಾಡಿಲ್ಲ ಅಂತ. ಯಾವಾಗ ಅದು ಈಡೇರಬಹುದು? ಅಭಿಮಾನಿಗಳ ಕೋರಿಕೆ ನನ್ನ ಮುಖಾಂತರ ನಿಮಗೆ. ಅವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಂದರೆ ಮ್ಯಾಂಗೋ ಪಚ್ಚದಲ್ಲಿ ನನ್ನ ಶಾರ್ಟು ಸುದೀಪ್ ಸರೇ ಡೈರೆಕ್ಟ್ ಮಾಡಿದ್ದು. ಓ ಸೂಪರ್ ಸರ್. ಇಲ್ಲ ನೀವೇ ಅದು ಮಾಡಬೇಕು ಅಂತೇಳಿ ಕರೆದು ಮಾಡಿಸಿದ್ರು. ನಂಗೆ ಭಾಳ ಖುಷಿ ಆಯ್ತು. ಅಂದರೆ ದೇರ್ ಆಲ್ ಲಿಜೆಂಡ್ಸ್ ಅಲ್ವಾ. ಸೊ ಅವರು ಕರೆದು ಒಂದು ಆ್ಯಕ್ಷನ್ ಕಟ್ ಹೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಕರೆಕ್ಟ್ ಅವ್ರ ಜೊತೆ ಒಂದು ಆ್ಯಕ್ಟಿಂಗ್ ಬಾಕಿ ಇದೆ. ನಾನು ಆವಾಗಲೇ ಯಾರ್ಯಾರ ಹೆಸರು ಹೇಳಿದೆ ಎಲ್ಲರ ಜೊತೆಲೂ ಆ್ಯಕ್ಟ್ ಮಾಡಿದ್ದೀರಾ ನೀವು. ಶಿವಣ್ಣ, ಅಪ್ಪು, ಉಪ್ಪಿ ಸರ್ ಜೊತೆಯಲ್ಲೂ ಇಲ್ಲ. ಉಪ್ಪಿ ಸರ್ ಜೊತೆಲಿಲ್ಲ. ಉಪ್ಪಿ ಸರ್ ಜೊತೆಲಿಲ್ಲ. ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ಧ್ರುವ ಅವ್ರ ಜೊತೆ, ನಮ್ಮ ಸಲಗ ವಿಜಯ್ ಅವರು, ಎಲ್ಲರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀರಾ. ಸುದೀಪ್ ಸರ್, ಉಪ್ಪಿ ಸರ್ ಮಾಡ್ತೀನಿ ಖಂಡಿತ. ಇಬ್ಬರು ಒಳ್ಳೆ ನಿರ್ದೇಶಕರು, ಒಳ್ಳೆ ಆ್ಯಕ್ಟ್ರು. ಖಂಡಿತ ಸುದೀಪ್ ಸರ್ ಖಂಡಿತ ಯಾವಾಗಲಾದ್ರು ಕರೆದು ಮಾಡಿಸ್ತಾರೆ. ಅದು ಅವ್ರ ತಲೆಯಲ್ಲಿ ಏನೋ ಒಂದು ಹೊಡ್ತಾನೇ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಅವರು ಫೋನ್ ಮಾಡಿ ಈ ಥರದ ಕತೆ ಮಾಡಿ, ನೀವು ಈ ಥರದ ಕತೆ ಮಾಡಿ ಅಂತಲೂ ಹೇಳ್ತಿರ್ತಾರೆ. ಟಿಪ್ಸ್ ಕೊಡ್ತಿರ್ತಾರ ಸರ್ ಸಿನಿಮಾ ವಿಚಾರವಾಗಿ? ಯಾವ್ದಾದ್ರು ಒಂದು ಅವ್ರ ತಲೆಗೆ ಬಂದಾಗ ಇದನ್ನು ಇದು ನೋಡಿ ನೀವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರದ ಕತೆ ಟ್ರೈ ಮಾಡಿ ಅಂತಲೂ ಎಲ್ಲ ಹೇಳ್ತಾ ಇರ್ತಾರೆ. ಡೈರೆಕ್ಷನ್ ಮಾಡ್ತೀನಿ ಅಂದರೆ ಉಪ್ಪಿ ಸರ್ಗೆ ಅಥವಾ ಸುದೀಪ್ ಸರ್ಗೆ ಏನು ಮಾಡ್ತೀರಾ ಸರ್? ಯಾಕಂದರೆ ನೀವು ಕೈ ಮುಗಿವಂಗಿಲ್ಲ. ಏನಕ್ಕೆ ಅಂದರೆ ಸರ್, ಎಂಥ ಅದ್ಭುತವಾದ ಹಾಡುಗಳನ್ನ ಕೊಟ್ಟಿದ್ದೀರಾ. ಆಗಲೇ ನಾವು ಮಾತಾಡಬೇಕಾದ್ರೆ ಹಾಡು ಬರೆಯೋದು ಬೇರೆ, ಸಿನಿಮಾ ಬರೆಯೋದು, ಸಿನಿಮಾ ಡೈರೆಕ್ಟ್ ಮಾಡೋದು ಬೇರೆ. ಆ್ಯಂಡ್ ಸಿನಿಮಾ ನಿರ್ದೇಶನ ಇದೆಯಲ್ಲ, ಅದು ಬಹಳ ದೊಡ್ಡ ಜವಾಬ್ದಾರಿ, ಅದು ಬಹಳ ದೊಡ್ಡ ಕೆಲಸ. ನನಗೆ ಈಗ ನಾನು ನೋಡ್ತಾ ಇದ್ದೀನಲ್ಲ 666 ಆಪರೇಷನ್ ಡ್ರೀಮ್ ಥಿಯೇಟರ್, ಈಗ ನಮ್ಮ ಹೇಮಂತ್ ಎಲ್ಲ ಅಂದರೆ ಅವ್ರು ಯೋಚನೆ ಮಾಡೋ ರೀತಿ, ಆ ಡೀಟೇಲಿಂಗು, ಇನ್ನೊಂದು ಮತ್ತೊಂದು ಎಲ್ಲ ಅದೆಲ್ಲ ಮಾಡಬೇಕು ಅಂದರೆ ಅದೊಂದು ತಪಸ್ತರ ಮಾಡಬೇಕು. ನಾನು ಆ್ಯಕ್ಟಿಂಗು ಮಾಡಿಕೊಂಡು ಇದು ಮಾಡ್ಕೊಂಡು ಅದನ್ನು ಮಾಡ್ತೀನಿ ಅಂದರೆ ಹಂಗಾಗಲ್ಲ. ಇಟ್ ಟೇಕ್ಸ್ ಟೈಮ್. ಸೊ ಅದೊಂದು ಬೇರೆ ಥರದ ಮೈಂಡ್ಸೆಟ್ಟು, ಅದಕ್ಕೆ ಭಾಳ ಪ್ರಿಪ್ರೇಷನ್ಸ್ ಬೇಕು. ನೋಡೋಣ, ಯಾವಾಗಲಾರು ಒಂದು ಹಂಗೆ ಅಂದ್ಬಿಟ್ಟು ನಾವು ಅದು ದೊಡ್ಡವ್ರಿಗೆಲ್ಲ ಮಾಡೋಷ್ಟೆಲ್ಲ ನಮ್ಗೆ ಧೈರ್ಯನೂ ಇಲ್ಲ. ನಾವು ನಿರ್ದೇಶಕರುಗಳು ಅಲ್ಲ. ಏನೋ ಒಂದೇ ಒಂದು ಕತೆ ಹೇಳಬೇಕು ಅನ್ನೋ ಥರದ್ದು ಒಂದು ಆಸೆ ಇದೆ. ಆ ಥರದ್ದು ಒಂದು ಅಟೆಂಪ್ಟ್ ಮಾಡ್ಬೋದು ಅಷ್ಟೇ. ಸರ್ ನಾನು ಆಗಲೇ ಕೇಳ್ತಾ ಇದ್ದೆ ಸರ್, ಎಲ್ಲರ ಜೊತೆಲೂ ಸಿನಿಮಾ ಆ್ಯಕ್ಟ್ ಮಾಡಿದ್ದೀರಾ, ಸುದೀಪ್ ಸರ್ ಜೊತೆ ಒಬ್ಬರ ಜೊತೆ ನೀವು ಆ್ಯಕ್ಟ್ ಮಾಡಿಲ್ಲ ಅಂತ. ಯಾವಾಗ ಅದು ಈಡೇರಬಹುದು? ಅಭಿಮಾನಿಗಳ ಕೋರಿಕೆ ನನ್ನ ಮುಖಾಂತರ ನಿಮಗೆ. ಅವ್ರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಂದರೆ ಮ್ಯಾಂಗೋ ಪಚ್ಚದಲ್ಲಿ ನನ್ನ ಶಾರ್ಟು ಸುದೀಪ್ ಸರೇ ಡೈರೆಕ್ಟ್ ಮಾಡಿದ್ದು. ಓ ಸೂಪರ್ ಸರ್. ಇಲ್ಲ ನೀವೇ ಅದು ಮಾಡಬೇಕು ಅಂತೇಳಿ ಕರೆದು ಮಾಡಿಸಿದ್ರು. ನಂಗೆ ಭಾಳ ಖುಷಿ ಆಯ್ತು. ಅಂದರೆ ದೇರ್ ಆಲ್ ಲಿಜೆಂಡ್ಸ್ ಅಲ್ವಾ. ಸೊ ಅವರು ಕರೆದು ಒಂದು ಆ್ಯಕ್ಷನ್ ಕಟ್ ಹೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಕರೆಕ್ಟ್ ಅವ್ರ ಜೊತೆ ಒಂದು ಆ್ಯಕ್ಟಿಂಗ್ ಬಾಕಿ ಇದೆ. ನಾನು ಆವಾಗಲೇ ಯಾರ್ಯಾರ ಹೆಸರು ಹೇಳಿದೆ ಎಲ್ಲರ ಜೊತೆಲೂ ಆ್ಯಕ್ಟ್ ಮಾಡಿದ್ದೀರಾ ನೀವು. ಶಿವಣ್ಣ, ಅಪ್ಪು, ಉಪ್ಪಿ ಸರ್ ಜೊತೆಯಲ್ಲೂ ಇಲ್ಲ. ಉಪ್ಪಿ ಸರ್ ಜೊತೆಲಿಲ್ಲ. ಉಪ್ಪಿ ಸರ್ ಜೊತೆಲಿಲ್ಲ. ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ಧ್ರುವ ಅವ್ರ ಜೊತೆ, ನಮ್ಮ ಸಲಗ ವಿಜಯ್ ಅವರು, ಎಲ್ಲರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀರಾ. ಸುದೀಪ್ ಸರ್, ಉಪ್ಪಿ ಸರ್ ಮಾಡ್ತೀನಿ ಖಂಡಿತ. ಇಬ್ಬರು ಒಳ್ಳೆ ನಿರ್ದೇಶಕರು, ಒಳ್ಳೆ ಆ್ಯಕ್ಟ್ರು. ಖಂಡಿತ ಸುದೀಪ್ ಸರ್ ಖಂಡಿತ ಯಾವಾಗಲಾದ್ರು ಕರೆದು ಮಾಡಿಸ್ತಾರೆ. ಅದು ಅವ್ರ ತಲೆಯಲ್ಲಿ ಏನೋ ಒಂದು ಹೊಡ್ತಾನೇ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ಅವರು ಫೋನ್ ಮಾಡಿ ಈ ಥರದ ಕತೆ ಮಾಡಿ, ನೀವು ಈ ಥರದ ಕತೆ ಮಾಡಿ ಅಂತಲೂ ಹೇಳ್ತಿರ್ತಾರೆ. ಟಿಪ್ಸ್ ಕೊಡ್ತಿರ್ತಾರ ಸರ್ ಸಿನಿಮಾ ವಿಚಾರವಾಗಿ? ಯಾವ್ದಾದ್ರು ಒಂದು ಅವ್ರ ತಲೆಗೆ ಬಂದಾಗ ಇದನ್ನು ಇದು ನೋಡಿ ನೀವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರದ ಕತೆ ಟ್ರೈ ಮಾಡಿ ಅಂತಲೂ ಎಲ್ಲ ಹೇಳ್ತಾ ಇರ್ತಾರೆ.